ಕಳೆದ 13 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೆಸ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ? ಸರ್, ವಿಶೇಷವಾಗಿ ಈ ಒಂದು ಆಲಯ ಪ್ರತಿಷ್ಠಾಪನೆಗೊಂಡು ಈಗ 12 ವರ್ಷಗಳು ಪೂರ್ಣಗೊಂಡು 13ನೇ ವರ್ಷ ನಡೀತಾ ಇದೆ. ನಾವು ಪ್ರತಿ ವರ್ಷವೂ ಇಲ್ಲಿ ವಿಶೇಷವಾಗಿ ಕಡಲೆಕಾಯಿ ಜಾತ್ರೆ ಅಂದರೆ ಈ ಗಣಪತಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ಏನು ಬರುತ್ತೆ ಪ್ರತಿ ವರ್ಷ, ಆ ದಿನದಿಂದ ಹಿಡಿದು 3 ದಿನಗಳ ಕಾಲ ಕಡಲೆಕಾಯಿ ಜಾತ್ರೆ ಮತ್ತು ದೀಪೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ವಿಶೇಷವಾಗಿ ಇಲ್ಲಿ ಅನೇಕ ಊರುಗಳಿಂದ ಅಂದರೆ ಜಿಲ್ಲೆಗಳಿಂದೆಲ್ಲ ಕಡಲೆಕಾಯಿಗಳನ್ನು ತಂದು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರೆ. ಅದೇ ರೀತಿಯಾಗಿ ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬಂದು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಹಾಗೂ ಎಲ್ರಿಗೂ ಸಹ ಅತ್ಯಂತ ಆನಂದಕರವಾದಂತಹ ವ್ಯಾಪಾರವೇ ಆಗ್ತಾ ಇದೆ ಮತ್ತು ಜನಗಳು ಕೂಡ ಅದೇ ರೀತಿಯಾಗಿ ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಬೆಂಗಳೂರಲ್ಲಿ ನಾವೇನು ಬಸವನಗುಡಿ ಮತ್ತು ಮಲ್ಲೇಶ್ವರದಲ್ಲೆಲ್ಲ ಕಡಲೆಕಾಯಿ ಜಾತ್ರೆ ನೋಡ್ತೀವಿ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬರ್ತಾ ಅಭಿವೃದ್ಧಿಯನ್ನು ಪಡೀತಾ ಇದೆ. ಮತ್ತು ವಿಶೇಷ ಇಲ್ಲಿ ಅಭಯ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಗಣಪತಿ ಹತ್ರ ನೀವು ಏನೇ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಆ ಭಗವಂತ ಅದನ್ನು ನೆರವೇರಿಸಿಕೊಡ್ತಾರೆ. ವಿಶೇಷವಾಗಿ ಇಲ್ಲಿ ಎಲ್ಲೆಲ್ಲಿಂದಾನೂ ಅಂದರೆ ಮಂಗಳೂರು, ತುಮಕೂರು ಈ ಕಡೆಯಿಂದೆಲ್ಲ ಭಕ್ತಾದಿಗಳು ಬಂದು ತಮ್ಮ ಮನಸ್ಸಿನ ಇಷ್ಟಕಾಮನೆಗಳನ್ನೆಲ್ಲ ಈಡೇರಿಸಿಕೊಂಡು ಪ್ರತಿ ವರ್ಷ ಬಂದು ಸೇವೆಯನ್ನು ಮಾಡುವಂಥ ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಭಟ್ ಅಂತ. ನಾನು ಇಲ್ಲಿ 13 ವರ್ಷಗಳಿಂದ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ.